ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿರುವ ಕೋಚಿಂಗ್ ಸೆಂಟರ್ಗಳಲ್ಲಿ ಹಲವು ಕೋಚಿಂಗ್ ಸೆಂಟರ್ಗಳು ಮಕ್ಕಳ ಪೋಷಕರನ್ನ ಕೋಡಂಗಿಗಳಾಗಿಸುತ್ತಿವೆ ಅನ್ನೋ ಆರೋಪ ಕೇಳಿಬಂದಿದೆ. ಬೇಸಿಗೆ ಸಮಯದಲ್ಲಿ ಸಮ್ಮರ್ ಕ್ಯಾಂಪ್, ಉಳಿದ ದಿನಗಳಲ್ಲಿ ನವೋದಯ, ಮೊರಾರ್ಜಿ ವಸತಿ ಶಾಲೆ, ಆದರ್ಶ ಸೇರಿದಂತೆ ಅನೇಕ ವಸತಿ ಶಾಲೆಗಳಿಗೆ ಜರುಗುವ ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳನ್ನ ತಯಾರು ಮಾಡುವುದಾಗಿ ಹಲವು ಕೋಚಿಂಗ್ ಸೆಂಟರ್ಗಳು ನಾಯಿಕುಡಿಗಳಂತೆ ಹುಟ್ಟುಕೊಂಡಿವೆ. ಮಕ್ಕಳನ್ನ ಹಾಗೂ ಅವರ ಪೋಷಕರನ್ನ ಮನಸ್ಸನ್ನ ಸೆಳೆಯಲು ಸಕಲ ಸೌಲಭ್ಯಗಳು, ಸುಸಜ್ಜಿತ ಕಟ್ಟಡ, ಉತ್ತಮ ಬೋಧನೆ ಲಭ್ಯ ಎಂಬ ಜಾಹೀರಾತು ಹಾಕಿ 5ನೇ ತರಗತಿ ಹಾಗೂ ಇತ್ತೀಚೆಗೆ 3ನೇ ತರಗತಿಯ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗ್ತಿದ್ದಾರೆ. ಈ ಮೂಲಕ ಕೆಲ ಕೋಚಿಂಗ್ ಸೆಂಟರ್ಗಳು ಅನಧಿಕೃತವಾಗಿ ತಲೆ ಎತ್ತಿ ಮೆರೆತಿವೆ ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳನ್ನ ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನ ಅತಿ ಸುಲಭವಾಗಿ ಮೋಡಿ ಮಾಡಿ ನಯವಾಗಿ ವಂಚಿಸುತ್ತಿವೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಕೆಲ ಕೋಚಿಂಗ್ ಕೇಂದ್ರಗಳು ಕೋಳಿ ಫಾರ್ಮ್ ರೀತಿಯ ಕಬ್ಬಿಣದ ತಗಡಿನ ಚಾವಣಿ ಹೊಂದಿದ್ದು ಕಾದು ಕುದಿಯೋ ಬಾಂಡಲಿಯಂತಿವೆ. ಕೆಲ ಕೋಚಿಂಗ್ ಕೇಂದ್ರಗಳು ಕುರಿ ಹೊಟ್ಟಿದಂತಿವೆ. ಮಕ್ಕಳನ್ನ ಕುರಿ ಹಿಂಡಿನಂತೆ ಕೂಡಿ ಹಾಕಲಾಗುತ್ತೆ. ಸುಸಜ್ಜಿತವಲ್ಲದಿದ್ರೂ ಬೇಲಿಯ ಕಾಂಪೌಂಡ್ ಇಲ್ಲದಂತಿವೆ. ಸುತ್ತ ಮುಳ್ಳುಕಳ್ಳಿಗಳ ಸಾಲುಗಳ ಮಧ್ಯೆ ಕೋಚಿಂಗ್ ಕೇಂದ್ರಗಳಿರೋದನ್ನ ಕೂಡ್ಲಿಗಿ ಪಟ್ಟಣದಲ್ಲಿ ಕಾಣಬಹುದಾಗಿದೆ. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಬಳಿ ಇರುವ ಕೋಚಿಂಗ್ ಕೇಂದ್ರವೊಂದರಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ಅದಕ್ಕೆ ಹೊಂದಿಕೊಂಡಂತೆ ಮುಂದೊಂದು ಹಿಂದೊಂದು ಬೃಹದಾಕಾರದ ತೆರೆದ ಬಾವಿಗಳಿವೆ. ಒಂದರಲ್ಲಿ ಕೊಳಚೆ ನೀರಿದ್ದು ಇನ್ನೊಂದು ಬರಡಾಗಿದೆ. ಇವೆರಡು ಬಲಿಗಾಗಿ ಬಾಯಿ ತೆರೆದ ಭೂತಗಳಂತೆ ಗೋಚರಿಸುತ್ತಿವೆ. ಅಪ್ಪಿತಪ್ಪಿ ಕೋಚಿಂಗ್ ಕೇಂದ್ರದ ಮಕ್ಕಳು ಅತ್ತ ಕಡೆ ತೆರಳಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಇದರ ಪರಿವೇ ಇದ್ರೂ ಕೂಡ ಇಲ್ಲಿಯ ಕೋಚಿಂಗ್ ಕೇಂದ್ರದವರು ಕಳೆದ 5 ವರ್ಷದಿಂದ ಇಲ್ಲಿದ್ದಾರೆ ಹಾಗೂ ಭೂ ಮಾಲೀಕರು ನಿತ್ಯ ಹಗಲು ರಾತ್ರಿ ಇಲ್ಲಿಯೇ ಇದ್ರೂ ಕೂಡ ತಮಗೂ ಇದಕ್ಕೂ ಸಂಬಂಧ ಇಲ್ಲವೇನೋ ಅನ್ನೋ ರೀತಿ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ. ಆದರೂ ಕೂಡ ಈ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನು ಸೇರಿಸುವ ಮುನ್ನ ಕೇಂದ್ರದ ಪರಿಸರ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಪರಾಮರ್ಶೆ ಮಾಡದೆ ಕುರಿಗಳಂತೆ ತಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ತಮಗೂ ಮಕ್ಕಳಿಗೂ ಸಂಬಂಧ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ತಮಗೆ ಮಕ್ಕಳು ಹೊರೆಯಾಗಿದ್ದು ಅವರನ್ನ ಕೇಂದ್ರದವರ ಕೈಗೊಪ್ಪಿಸಿ ತಾವು ಆರಾಮವಾಗಿರಬಹುದು ಅಂತ ಮೌಢ್ಯತೆಯಿಂದ ಕೋಚಿಂಗ್ ಕೇಂದ್ರಕ್ಕೆ ಮಕ್ಕಳನ್ನ ದಾಖಲಿಸುತ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಾಣ್ತಿದೆ. ಕೋಳಿ ಫಾರ್ಮ್ಗೆ ಮಾಡಲಾಗಿದ್ದ ತಗಡಿನ ಹೊದಿಕೆಯಿಂದ ನಿರ್ಮಿಸಲಾಗಿರುವ ಗೋದಾಮಿನ ಕಟ್ಟಡದಲ್ಲಿ ಈ ಕೋಚಿಂಗ್ ಕೇಂದ್ರವಿದೆ. ಆದರೆ ಪ್ರಚಾರದಲ್ಲಿ ಸಕಲ ಸೌಲಭ್ಯಗಳಿರೋದಾಗಿ ಘೋಷಿಸಲಾಗಿದೆ. ಇದು ಕೇವಲ ಉದಾಹರಣೆ ಮಾತ್ರ. ಇಂತಹ ಅವ್ಯವಸ್ಥೆಯ ಕೋಚಿಂಗ್ ಕೇಂದ್ರಗಳು ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ಕಡೆ ಕಂಡುಬರುತ್ತಿದ್ದು, ಇಂತಹ ಕುರಿ ಹಟ್ಟಿಗಳಿಗೆ, ಕೋಳಿ ಫಾರ್ಮ್ಗಳಂತಹ ಅವ್ಯವಸ್ಥೆಯ ಆಗಿರುವಾದ ಕೋಚಿಂಗ್ ಕೇಂದ್ರಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನ ತಂದು ಬಿಟ್ಟು ಹೋಗೋದಲ್ಲದೆ ಅವರೇಳಿದಷ್ಟು ಹಣವನ್ನು ಸುಖಾಸುಮ್ಮನೆ ಸಂದಾಯ ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಕೋಚಿಂಗ್ ಕೇಂದ್ರಗಳಿಂದಾಗಿ ಬಡ ವಿದ್ಯಾರ್ಥಿಗಳು ಪರೋಕ್ಷವಾಗಿ ವಂಚಿತರಾಗ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.